ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಷಯ ಅಂತ ಹೇಳಿದರೆ, ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಷಯನ ತೊಗೊಂಬಂದಿದ್ದೀನಿ. ಯಾವ ವಿಷಯದ ಬಗ್ಗೆ ಅಂತ ಹೇಳಿದರೆ, ಇವಾಗಿನ ಕಾಲದಲ್ಲಿ ಗರ್ಲ್ಸ್ಗೆ ಮೇಜರ್ ಪ್ರಾಬ್ಲಮ್ ಅಂದ್ರೇ ಡಾರ್ಕ್ ಸರ್ಕಲ್ಸ್ ತುಂಬ ಆಗ್ತಿದೆ ಅನ್ನೋದನ್ನ ಭಾಳ ಜನದ ಹತ್ರ ಕೇಳಿದ್ದೀನಿ ನಾನು. ಅದಂತೂ ಕಾಮನ್ ಆಗಿಬಿಟ್ಟಿದೆ ಡಾರ್ಕ್ ಸರ್ಕಲ್ಸ್ ಅನ್ನೋದು. ಅದಕ್ಕೆ ಅಂತಲೇ ಒಂದು ಯೂಸ್ಫುಲ್ ರೆಮಿಡಿನ ತೊಗೊಂಬಂದಿದ್ದೀನಿ ಅನ್ನೋದಕ್ಕಿಂತ ಪರ್ಸ್ನಲಿ ನಾನು ಯೂಸ್ ಮಾಡೋ ರೆಮಿಡಿನ ನಿಮಗೆ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ ಅದು ಬಂದಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟು ಏನಪ್ಪ ಅಂತ ಹೇಳಿದರೆ, ನಮಗೆ ಡಾರ್ಕ್ ಸರ್ಕಲ್ಸ್ ಏನಕ್ಕೆ ಆಗ್ತಿದೆ ಅನ್ನೋದನ್ನ ಹೇಳ್ತೀನಿ. ಫಸ್ಟು ಏನು ಅಂದರೆ, ಡಿಹೈಡ್ರೇಷನಿಂದ ನಮಗೆ ಡಾರ್ಕ್ ಸರ್ಕಲ್ಸ್ ಆಗ್ತಾಯಿದೆ. ಯಾವುದೋ ಒಂದು ಕೆಲಸ ಮಾಡ್ತಾ 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 ನಾವು ನೀರು ಕುಡಿಯೋದನ್ನೇ ಕಡಿಮೆ ಮಾಡ್ತೀವಿ, ಹಾಗಾಗಿ ನಮಗೆ ಡಾರ್ಕ್ ಸರ್ಕಲ್ಸ್ ಆಗ್ತಾಯಿದೆ. ಇನ್ನೊಂದೇನು ಅಂದರೆ, ನಾವು ನಿದ್ದೆನ ಕಡಿಮೆ ಮಾಡ್ತಾ ಇದ್ದೀವಿ, ಆದ್ರಿಂದನೂ ಕೂಡ ನಮಗೆ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇದೆ. ಮತ್ತು ನಮ್ಮ ಲೈಫ್ ಸ್ಟೈಲ್, ನಮ್ಮ ದಿನನಿತ್ಯದ ಏನು ಇರುತ್ತಲ್ಲ ರೂಟೀನು, ಅದ್ರ ಬಗ್ಗೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ನಮಗೆ ನಾವು ಟೈಮ್ ಕೊಟ್ಕೋತಾ ಇಲ್ಲ ಅಂದಾಗಲೂ ಕೂಡ ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ಏನು ಅಂದರೆ, ನಾವು ಬ್ಯೂಟಿಷಿಯನ್ ಆಗಿರ್ಬೋದು ಅಥವಾ ಮಾಡೆಲ್ ಆಗಿರೋದ್ರಿಂದ ನಾವು ಐ ಮೇಕಪ್ ಜಾಸ್ತಿ ಮಾಡೋದ್ರಿಂದ ಐ ಮೇಕಪ್ ಪ್ರಾಡಕ್ಟ್ಸಿಂದನೂ ಕೂಡ ನಮಗೆ ಡಾರ್ಕ್ ಸರ್ಕಲ್ಸ್ ಬೇಗನೆ ಬರುತ್ತೆ. ಸೊ ಇದಿಷ್ಟು ಡಾರ್ಕ್ ಸರ್ಕಲ್ಸ್ಗೆ ರೀಸನ್ ಆದರೆ, ಡಾರ್ಕ್ ಸರ್ಕಲ್ಸ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ನಾವು ನೀರನ್ನ ತುಂಬ ಚೆನ್ನಾಗಿ ಕುಡಿಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ಹಾಗೆ ನಮ್ಮ ಲೈಫ್ ಸ್ಟೈಲ್ ರೂಟೀನ್ ಕೂಡ ನಾವು ಚೇಂಜ್ ಮಾಡ್ಕೋಬೇಕು. ಫಸ್ಟು ಇದು. ಆ್ಯಂಡ್ ನೆಕ್ಸ್ಟು ಇದಕ್ಕೆ ಒಂದು ಯೂಸ್ಫುಲ್ ರೆಮಿಡಿ ಕೂಡ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ, ನೀವು ಯಾವುದೇ ಒಂದು ರೆಮಿಡಿನ ಯೂಸ್ ಮಾಡ್ತೀನಿ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದಾಗ, ಮನೆಯದೇ ಆಗಿರ್ಬೋದು ಅಥವಾ ನೀವು ಬೈ ಮಾಡೋದಾಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ, ಅಟ್ಲೀಸ್ಟ್ ಆ ಪ್ರಾಡಕ್ಟ್ನ ಒಂದು ವೀಕ್ ಆದರೂ ನೀವು ಕಂಟಿನ್ಯೂ ಮಾಡಲೇಬೇಕು. ಯಾಕೆಂದರೆ ಅದು ನಿಮಗೆ ಯೂಸ್ ಆಗೋದು ಅಥವಾ ನಿಮಗೆ ಇದು ಬೆನಿಫಿಟ್ ಆಗ್ತಾಯಿದೆ, ವರ್ಕ್ ಆಗ್ತಾಯಿದೆ ಅಂತ ಗೊತ್ತಾಗದೆ, ಅದು ಕಂಟಿನ್ಯೂಸ್ ನೀವು ಒಂದು ವೀಕ್ ಗಂಟಲೆ ಹಚ್ಚಿದಾಗ ಮಾತ್ರ ನಿಮಗೆ ಅದರ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ. ಅದರ್ವೈಸ್ ನಿಮಗೆ ಗೊತ್ತಾಗಲ್ಲ. 1 ಡೇ 2 ಡೇ ಹಚ್ತೀರಾ, ಆಮೇಲೆ ಇದರ ರಿಸಲ್ಟ್ ಬರ್ತಿಲ್ಲ ಅಂತ ಚೇಂಜ್ ಮಾಡ್ತಾ ಹೋಗ್ತೀರಾ. ಹಂಗೆ ಮಾಡೋ ಬದಲಿ ಅಟ್ಲೀಸ್ಟ್ ನೀವು ಒಂದೇ ಪ್ರಾಡಕ್ಟ್ನ ನೀವು ಹೈಯಲ್ಲಿ ಪೇ ಮಾಡಿ, ಐ ಪೇ ಮಾಡಿ ನೀವು ಒಂದು ಪ್ರಾಡಕ್ಟ್ನ ಬೈ ಮಾಡ್ತೀರಾ, ಅಥವಾ ಲೋ ಪೇ ಮಾಡಿ ನೀವು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಾ, ಇಲ್ಲ ನಾನು ಮನೆ ರೆಮಿಡಿನೇ ಮಾಡ್ಕೋತೀನಿ ಅಂತ ಅಂದ್ರೂ ಫೈನ್. ನೀವು ಯಾವುದೇ ಒಂದು ಮಾಡ್ತೀನಿ ಅಂದರೂ ಅಟ್ಲೀಸ್ಟ್ 1 ವೀಕ್ ಆದರೂ ನೀವು ಹಚ್ಚಬೇಕು. ಯಾಕೆ ಅಂತ ಹೇಳಿದ್ರೆ, 1 ವೀಕ್ ಆದಮೇಲೆ ನಮಗೆ ಅದರ ರಿಸಲ್ಟ್ ಏನು ಅಂತ ಗೊತ್ತಾಗೋದು. ಸೊ ಅದಕ್ಕೋಸ್ಕರನಾದರೂ ನೀವು 1 ವೀಕ್ನ ಟ್ರೈ ಮಾಡಿ ಅದರ ಯೂಸ್ ನೀವು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್, ನಾನು ಇವಾಗ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟು ಕಾಯ್ತಾ ಇದ್ದೀರಾ? ಸೊ ಫಸ್ಟು ಏನು ಅಂದರೆ, ಅಪೋಲೋ. ನಾನು ಯೂಸ್ ಮಾಡೋದು ಅಪೋಲೋ ಆಲೋವೆರಾ ಜೆಲ್ಲು. ಸೊ ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ. ನಾನು ಹೇರ್ಸಿಗೂ ಕೂಡ ಇದನ್ನೇ ಹಚ್ಚೋದು, ಫೇಸ್ಗೂ ಕೂಡ ಇದನ್ನೇ ಹಚ್ಚೋದು. ಆ್ಯಂಡ್ ನೆಕ್ಸ್ಟ್, ಇದಕ್ಕೆ ಒಂದು ಒಳ್ಳೆ ಫಾರ್ಮುಲಾ ಥರ ಕಂಬೈನ್ ಆಗೋದು ಯಾವುದು ಅಂದರೆ ವಿಟಮಿನ್ ಇ ಕ್ಯಾಪ್ಸುಲ್. ಈ ವಿಟಮಿನ್ ಇ ಕ್ಯಾಪ್ಸುಲ್ ಏನು ಅಂತ ಹೇಳಿದರೆ, ಇದು ಕೂಡ ಅಷ್ಟೇ, ನಮ್ಮ ಹೇರ್ಸಿಗೂ ಕೂಡ ನಾವು ಶೈನ್ ಆಗಲಿ ಅಂತ ಹಚ್ತೀವಿ, ಆ್ಯಂಡ್ ಫೇಸಿಗೂ ಕೂಡ ಆರಾಮಾಗಿ ಹಚ್ಬೋದು. ವಿಟಮಿನ್ ಇ ಕ್ಯಾಪ್ಸುಲ್ ಒಬ್ಬೊಬ್ಬರಿಗೆ ಇಲ್ಲ ನನಗೆ ಅಲರ್ಜಿ ಆಗುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋರು, ಫಸ್ಟು ನೀವು 1/2 ಇದನ್ನು ಕ್ಯಾಪ್ಸುಲ್ ತೊಗೊಂಡು ಯಾವುದಾದ್ರೂ ಒಂದು ಫೇಸಲ್ಲಿ ಒಂದು ಪಾಯಿಂಟಲ್ಲಿ ಹಚ್ಕೊಂಡು ಒಂದು 1/2 ಬಿಟ್ಟಾದಮೇಲೆ ನೋಡಿ, ನಿಮಗೇನೂ ಇಚ್ಚಿಂಗ್ ಆಗಿಲ್ಲ, ಏನೂ ಆಗಿಲ್ಲ, ಅದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಬಂದಿಲ್ಲ ಅಂದರೆ ನೀವು ಡೈಲಿ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ಫಸ್ಟು ನೀವು ಟೆಸ್ಟ್ ಮಾಡಿ ಹಚ್ಕೊಂಬಿಡಿ, ಯಾಕೆಂದರೆ ನಿಮಗೂ ಡೌಟ್ಸ್ ಇರಬಾರ್ದಲ್ಲ. ಹಾಗಾಗಿ ಫಸ್ಟು ನೀವು ಟೆಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ರೆಗ್ಯುಲರಾಗಿ ಹಚ್ಚಿ. ಬಟ್ ಟ್ರಸ್ಟ್ ಮೀ, ಇದು ತುಂಬ ಒಳ್ಳೆ ಬೆನಿಫಿಟ್ ಕೊಡುತ್ತೆ. ಸೊ ಇದನ್ನು ನಾನು ಹೇಗೆ ಹಚ್ಕೊಳ್ಳೋದು, ಫೇಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟು, ಯೂಶ್ವಲಿ ಏನಾಗಿದೆ ಅಂದರೆ, ಡೈಲಿ ಲೈಫ್ ರೋಟೀನ್ಸ್ ಚೇಂಜ್ ಆಗಿರೋದ್ರಿಂದ ನಾವು ನಮ್ಮ ಫೇಸ್ನ ಆಗಲಿ ನಮ್ಮ ಬಾಡಿನ ಆಗಲಿ ನಾವು ನೀಟಾಗಿ ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಮ್ಮ ಡೈಲಿ ರೂಟೀನ್ ಮಿಸ್ ಆಗ್ತಾ ಇರೋದ್ರಿಂದ ಕೂಡ ನಮ್ಮ ಫೇಸ್ ತುಂಬ ಹಾಳಾಗ್ತಾ ಇದೆ. ಸೊ ಅದನ್ನು ರಿಕವರಿ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ನಮಗೆ ನಾವು ಟೈಮ್ ಕೊಡ್ಕೋಬೇಕು, ನಮ್ಮ ಫೇಸ್ಗೆ ನಾವು ಟೈಮ್ ಕೊಡ್ಕೋಬೇಕು. ಸೊ ಹಾಗಾಗಿ ಫಸ್ಟು ನಾನು ಅಲೋವೆರಾ ಜೆಲ್ ಆಲ್ರೆಡಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್ನ ಹಾಕ್ಕೋತೀನಿ.
ನೀವು ಬರೀ ಹೈಗೆ ಮಾತ್ರ ಹಚ್ತೀನಿ ಅಂದರೆ ಇದರಲ್ಲಿ ಅರ್ಧ ಮಾತ್ರ ಹಾಕ್ಕೊಳ್ಳಿ. ಇಲ್ಲ ನಾನು ಫುಲ್ ಹಚ್ಕೋತೀನಿ ಅಂದರೆ ನೀವು ಒಂದು ಫೇಸ್ ಫುಲ್ ಅಪ್ಲೈ ಮಾಡ್ಕೋತೀನಿ ಅಂದರೆ ನೀವು ಒಂದು ಫುಲ್ ಟ್ಯಾಬ್ಲೆಟ್ ಕೂಡ ಹಾಕ್ಕೋಬೋದು. ಸೊ ಇದನ್ನು ಹಾಕ್ಕೊಂಡ ಮೇಲೆ ಫಸ್ಟು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಒಂದು ಕಲರ್ಗೆ ಟರ್ನ್ ಆಗುತ್ತೆ. ಟರ್ನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಅದು ಗೊತ್ತಾಗುತ್ತೆ ಕಲರ್ ಚೇಂಜ್ ಆದಮೇಲೆ. ಸೊ ಈ ಕಲರ್ಗೆ ಟರ್ನ್ ಆಗುತ್ತೆ. ಈ ಕಲರ್ಗೆ ಟರ್ನ್ ಆದಮೇಲೆ ನೀಟಾಗಿ ಅಪ್ಲೈ ಮಾಡ್ಕೋತಾ ಹೋಗಿ ಫೇಸ್ಗೆ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದರೆ, ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದರೆ, ನೀವು ಹಚ್ತಾನೆ ಫೇಸ್ಗೆ ಒಂದು ಮಸಾಜ್ ಅಂತ ಮಾಡಬೇಕು. ನೀವು ಫೇಸ್ಗೆ ಮಸಾಜ್ ಮಾಡಿದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ವಿಟಮಿನ್ ಇ ಕ್ಯಾಪ್ಸುಲ್ ನಮಗೆ ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ, ನೀವು ಇಡೀ ಫೇಸಿಗೆ ಹಚ್ಚೋದ್ರಿಂದ ನಿಮ್ಮ ಪಿಗ್ಮೆಂಟೇಷನ್ಸ್ ಕೂಡ ಕಡಿಮೆ ಆಗುತ್ತೆ. ನಿಮಗೆ ಪಿಂಪಲ್ಸ್ ಇದ್ದು ಮಾರ್ಕ್ಸ್ ಉಳಿತು ಅಂದರೆ ಆ ಮಾರ್ಕ್ ಕೂಡ ಭಾಳ ಅಂದರೆ ಭಾಳ ಕಡಿಮೆ ಆಗುತ್ತೆ. ಕೊನೆಗೊಂದಿನ ಕಾಣಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ವಿಟಮಿನ್ ಇ ಕ್ಯಾಪ್ಸುಲು. ಇದನ್ನು ನೀವು ಹಚ್ಕೊಳ್ಳೋದಷ್ಟೇ ಅಲ್ಲ, ಮಸಾಜ್ ಮಾಡಬೇಕು. ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಆದರೂ ನೀವು ಒಂದು ಒಳ್ಳೆ ಮಸಾಜ್ ಮಾಡಿ ಫೇಸ್ಗೆ. ಮಸಾಜ್ ಮಾಡಾದಮೇಲೆ ನೀವು ಬೇಕಂದರೆ ಫೇಸ್ ವಾಶ್ ಮಾಡ್ಕೋಬೋದು. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್, ನೀವು ಮಾರ್ನಿಂಗ್ ಹಚ್ತೀರಾ ಅಂದರೆ ಒಂದು ಹಾಫ್ ಆನ್ ಅವರ್ ಹಚ್ಕೊಳ್ಳಿ. ನಾನು ಯೂಶ್ವಲಿ ನೈಟ್ ಹಚ್ಕೋತೀನಿ. ಯಾಕೆ ಅಂತ ಹೇಳಿದರೆ, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಿರುತ್ತೆ. ನಾನು ನೈಟ್ ಹಚ್ಕೊಂಡು ಮಲಗಿದ್ರೆ ಆರಾಮಾಗಿ ನಿದ್ದೆನೂ ಮಾಡ್ಬೋದು, ಏನೂ ಡಿಸ್ಟರ್ಬೆನ್ಸ್ ಇರಲ್ಲ. ಹಾಗಾಗಿ ನಾನು ನೈಟ್ ಹಚ್ಕೊಂಡು ಮಲಗ್ತೀನಿ. ಸೊ ನೀವು ಬೆಟರ್, ನೀವು ಮಾರ್ನಿಂಗ್ ಕೆಲಸ ಇರುತ್ತೆ ಯೂಶ್ವಲಿ ಎಲ್ರಿಗೂ. ಸೊ ಹಾಗಾಗಿ ನೀವು ನೈಟ್ ಹಚ್ಕೊಂಡು ಮಲಗಿ ಬೆಳಗ್ಗೆ ಫೇಸ್ ವಾಶ್ ಮಾಡಿದರೆ ತುಂಬ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂದರೆ, ನೀವು ಹಚ್ಕೋತೀರಾ, ಹಚ್ಕೊಂಡಾದ್ಮೇಲೆ ಬೆಳಗ್ಗೆ ಫೇಸ್ ವಾಶ್ ಮಾಡ್ಕೋತೀರಾ. ಅದಾದಮೇಲೆ ಮಾಯಿಶ್ಚರೈಸರ್ ಹಚ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ನು ಡಾರ್ಕ್ ಸರ್ಕಲ್ಸ್ ಇನ್ನೊಂದು ರೀಸನ್ ಏನು ಅಂದರೆ, ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ನೀವು ಕಣ್ಣು ಕೆಳಗಡೆ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಅದು ಬೇಗ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ತುಂಬ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು. ಬಾಯ್.